Good afternoon students. Today we are going to discuss about the very important concept under product, that is product life cycle. So what is this product life cycle? See, everything has to undergo certain changes in life. Say for example, human beings, we are going to get born. So we are going to attain childhood, teenage, adult age, then old age, then we are going to die. Similarly, product also, it is going to pass under different stages. So that is what we call it as product life cycle. Okay, so general ಆಗಿ ನಾವು 4 stages ಇದೆ ಅಂತ ಡಿಸ್ಕಸ್ ಮಾಡ್ತೀವಿ. ದಟ್ ಈಸ್ ಇಂಟ್ರೊಡಕ್ಷನ್, ಗ್ರೋತ್, ಮೆಚುರಿಟಿ ಆ್ಯಂಡ್ ಡಿಕ್ಲೈನ್. ಬಟ್ ಇಂಟ್ರೊಡಕ್ಷನ್ ಆಗೋಕ್ಕೆ ಮೊದಲು ಪ್ರಾಡಕ್ಟು ಡೆವಲಪ್ ಆಗಬೇಕು. ಪ್ರಾಡಕ್ಟ್ಗೆ ಯಾವ ಟೈಪ್ ಆಫ್ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅನ್ನೋದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಿ ಮತ್ತೆ ನಾವು ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಅದಕ್ಕೆ ಫಂಡ್ಸ್ ಎಲ್ಲಿಂದ ರೇಸ್ ಮಾಡಬೇಕು, ರಾ ಮೆಟೀರಿಯಲ್ಸ್ ಎಲ್ಲಿಂದ ತರಬೇಕಾಗುತ್ತೆ, ಇದನ್ನೆಲ್ಲ ಫಸ್ಟ್ ಯೋಚನೆ ಮಾಡಿ ಪ್ರಾಡಕ್ಟ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಆಮೇಲೆ ಮಾರ್ಕೆಟ್ಗೆ ಬಿಡ್ತಾರೆ ಆ ಪ್ರಾಡಕ್ಟ್ನ. ದಟ್ ಈಸ್ ಇಂಟ್ರೊಡಕ್ಷನ್ ಸ್ಟೇಜ್. ಸೊ ಇಂಟ್ರೊಡಕ್ಷನ್ ಸ್ಟೇಜಲ್ಲಿ ಕಸ್ಟಮರ್ಸ್ಗೆ ಜಾಸ್ತಿ ಗೊತ್ತಿರಲ್ಲ ಪ್ರಾಡಕ್ಟ್ ಬಗ್ಗೆ, ಆವಾಗ ಸೇಲ್ಸ್ ಜಾಸ್ತಿ ಇರಲ್ಲ, ಪ್ರಾಫಿಟ್ಸ್ ಜಾಸ್ತಿ ಇರಲ್ಲ. ಸೊ ವೆನ್ ಯು ಗಿವ್ ಕಂಟಿನ್ಯೂಸ್ ಅಡ್ವರ್ಟೈಸ್ಮೆಂಟ್ಸ್, ಪೀಪಲ್ ವಿಲ್ ಬಿಕಮ್ ಅವೇರ್ ಆಫ್ ಯರ್ ಪ್ರಾಡಕ್ಟ್. ಎಸ್, ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇದೆ ಅಂತ ಗೊತ್ತಾಗುತ್ತೆ. ಆಮೇಲೆ ಏನಾಗುತ್ತೆ, ಗ್ರೋತ್ ಸ್ಟೇಜ್ಗೆ ಹೋಗುತ್ತೆ. ನೆಕ್ಸ್ಟ್ ಸ್ಟೇಜಲ್ಲಿ ಗ್ರೋತ್ಗೆ ಹೋಗುತ್ತೆ. ಸೊ ಆಲ್ರೆಡಿ ಇಂಟ್ರೊಡಕ್ಷನ್ ಸ್ಟೇಜಲ್ಲಿ ನೀವು ಅಡ್ವರ್ಟೈಸ್ಮೆಂಟ್ಸ್ ಮಾಡಿರ್ತೀರ, ಹಾಗಾಗಿ ಪೀಪಲ್ ವಿಲ್ ಬಿಕಮ್ ಅವೇರ್ ಆಫ್ ಯುವರ್ ಪ್ರಾಡಕ್ಟ್, ದೆನ್ ದೇ ಆರ್ ಗೋಯಿಂಗ್ ಟು ಪರ್ಚೇಸ್ ಮೋರ್. ಹೆನ್ಸ್ ಫೋರ್ತ್ ಗ್ರೋತ್ ಸ್ಟೇಜಲ್ಲಿ ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಬರುತ್ತೆ, ಪ್ರಾಫಿಟ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಬರುತ್ತೆ ನಮಗೆ. ಓಕೆ, ಆಮೇಲೆ ಮೆಚುರಿಟಿ ಸ್ಟೇಜು, ಸೇಲ್ಸು ಇನ್ನೂ ಜಾಸ್ತಿ ಆಗುವಂಥದ್ದು. ಅಂಡರ್ಸ್ಟುಡ್. ಜಾಸ್ತಿಯಾಗಿ ಇದೇ ಸ್ಟೇಜಲ್ಲಿ ಏನಾಗುತ್ತೆ, ಪ್ರಾಡಕ್ಟ್ ಏನಾದರೂ ಬ್ರ್ಯಾಂಡೆಡ್ಡು ಒಳ್ಳೆ ಇಮೇಜ್ ಇದ್ದರೆ ಇಟ್ ಈಸ್ ಗೋಯಿಂಗ್ ಟು ಸ್ಟೇ ಅಂಡರ್ ಮೆಚುರಿಟಿ ಸ್ಟೇಜ್, ಇನ್ನೂ ಎಕ್ಸಸ್ ಆಗ್ತಾ ಇರುತ್ತೆ ಸೇಲ್ಸು. ಬಟ್ ಕೆಲವೊಂದು ಪ್ರಾಡಕ್ಟ್ಸ್ ಏನಾಗುತ್ತೆ ಅಂತಂದರೆ ಇಟ್ ಈಸ್ ಗೋಯಿಂಗ್ ಟು ಕಮ್ ಆಫ್ ಫಾರ್ ಡಿಕ್ಲೈನ್ ಸ್ಟೇಜ್. ಇವಾಗ ಏನಾಗುತ್ತೆ ಅಂದರೆ ಕಸ್ಟಮರ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್ಸು, ಒಂದು ಪ್ರಾಡಕ್ಟ್ನ ನಾವು ಮ್ಯಾಕ್ಸಿಮಮ್ ಯೂಸ್ ಮಾಡಿರ್ತೀವಿ, ಮತ್ತು ಅದ್ರ ಮೇಲೆ ಇರೋ ಇಂಟ್ರೆಸ್ಟ್ ಹೊಟ್ಟೋಗುತ್ತೆ, ಅದನ್ನು ನಾವು ಮತ್ತೆ ಪರ್ಚೇಸ್ ಮಾಡೋಕ್ಕೆ ಹೋಗೋದಿಲ್ಲ. ಅವಾಗ ಏನಾಗುತ್ತೆ, ಆ ಪ್ರಾಡಕ್ಟ್ನ ಯಾರೂ ಪರ್ಚೇಸ್ ಮಾಡಿಲ್ಲ, ನಮ್ಮಂಥವ್ರ ಕಸ್ಟಮರ್ಸು ತುಂಬ ಜನ ಇರ್ತಾರೆ. ಸೊ ಅವ್ರು ಪರ್ಚೇಸ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ಅಲ್ಟಿಮೇಟ್ಲಿ ದ ಸೇಲ್ಸ್ ಆ್ಯಂಡ್ ಪ್ರಾಫಿಟ್ಸ್ ಆಫ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಕಮ್ಸ್ ಡೌನ್. ದಟ್ ಈಸ್ ಕಾಲ್ ಇಟ್ ಆಸ್ ಡಿಕ್ಲೈನ್. ಅಂಡರ್ಸ್ಟುಡ್. ಸೊ ಮತ್ತೆ ಇದನ್ನು ಏನು ಮಾಡಬೇಕು, ಕಂಪನಿಯವರು ಮತ್ತೆ ಇನ್ವೆನ್ಷನ್ ಮಾಡಿ, ಕ್ರಿಯೇಟಿವಿಟಿನ ಯೂಸ್ ಮಾಡಿ, ಸರ್ಟೆನ್ ಸ್ಟ್ರಾಟಜೀಸ್ನ ಯೂಸ್ ಮಾಡಿ ಮತ್ತೆ ಪ್ರಾಡಕ್ಟ್ನ ರೀಇನ್ವೆಂಟ್ ಮಾಡಬೇಕು. ಅಂಡರ್ಸ್ಟುಡ್. ಆಮೇಲೆ ಮತ್ತೆ ಏನಾಗುತ್ತೆ, ಮತ್ತೆ ನೀವು ಮಾರ್ಕೆಟಲ್ಲಿ ಬಿಟ್ಟು ಮತ್ತೆ ಅದನ್ನು ಸೇಲ್ ಮಾಡೋಕ್ಕೆ ಹೋಗ್ಬೋದು. ಸೊ ದಿಸ್ ಇಸ್ ವಾಟ್ ದ ಪ್ರಾಡಕ್ಟ್ ಲೈಫ್ ಸೈಕಲ್ ವಿಲ್ ಟೆಲ್ ಯು. ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜ್ಗೆ ಯಾವ ರೀತಿ ಪ್ರಾಡಕ್ಟ್ ಮೂವ್ ಆಗುತ್ತೆ, ದಟ್ ಈಸ್ ವಾಟ್ ಇಟ್ ಈಸ್ ಟರ್ಮ್ಡ್ ಆಸ್ ಅ ಪ್ರಾಡಕ್ಟ್ ಲೈಫ್ ಸೈಕಲ್. ನೌ ಲೆಟ್ ಅಸ್ ಡಿಸ್ಕಸ್ ವಾಟ್ ಯು ಮೀನ್ ಬೈ ಪ್ರಾಡಕ್ಟ್ ಲೈಫ್ ಸೈಕಲ್ ಇನ್ ದ ಫಾರ್ಮಲ್ ವೇ. For product life cycle is a marketing theory in which products or brands follow a sequence of stages. So product life cycle is a marketing theory which says that ಯಾವುದೇ ಪ್ರಾಡಕ್ಟ್ಸ್ ಆಗಿರ್ಬೋದು, ಯಾವುದೇ ಬ್ರ್ಯಾಂಡ್ಸ್ ಆಗಿರ್ಬೋದು, ಇಟ್ ಈಸ್ ಗೋಯಿಂಗ್ ಟು ಫಾಲೋ ದ ಸೀಕ್ವೆನ್ಸ್ ಆಫ್ ಸ್ಟೇಜಸ್. ಸೊ ವಾಟ್ ಈಸ್ ದಿಸ್ ಸೀಕ್ವೆನ್ಸ್ ಆಫ್ ಸ್ಟೇಜಸ್? ಸೀಕ್ವೆನ್ಸ್ ಮೀನ್ಸ್ ಇಂಟ್ರೊಡಕ್ಷನ್ ಇಂದ ಗ್ರೋತ್, ಗ್ರೋತ್ ಇಂದ ಮೆಚುರಿಟಿ, ಮೆಚುರಿಟಿ ಇಂದ ಡಿಕ್ಲೈನು, ಈ ರೀತಿ ಸೀಕ್ವೆನ್ಸು. ನಾವು ಉಲ್ಟಾ ಹೇಳ್ಬಾರ್ದು ಇದನ್ನು, ಫಸ್ಟ್ ಮೆಚುರಿಟಿ, ಆಮೇಲೆ ಗ್ರೋತು, ಆಮೇಲೆ ಡಿಕ್ಲೈನು. ಇಟ್ ಈಸ್ ರಾಂಗ್ ವೇ. ಸೊ ಎವ್ರಿ ಪ್ರಾಡಕ್ಟ್ ಫಸ್ಟ್ ಇಟ್ ಹ್ಯಾಸ್ ಟು ಅಂಡರ್ಗೋ ಇಂಟ್ರೊಡಕ್ಷನ್, ದೆನ್ ಗ್ರೋತ್, ದೆನ್ ಮೆಚುರಿಟಿ, ದೆನ್ ಡಿಕ್ಲೈನ್. ಸೊ ದಟ್ ಈಸ್ ವಾಟ್ ವಿ ಟರ್ಮ್ಡ್ ಆಸ್ ಸೀಕ್ವೆನ್ಸ್ ಆಫ್ ಸ್ಟೇಜಸ್, including introduction, growth, maturity and decline. So this is what you mean by product life cycle. Very important meaning, remember. So here the father of mega marketing ಅಂತ ಕರಿತೀವಿ ಯಾರನ್ನ, ಫಿಲಿಪ್ ಕಾಟ್ಲರ್ನ. ಓಕೆ, ಹೂ ಇಸ್ ಕಾಲ್ಡ್ ಆಸ್ ಫಾದರ್ ಆಫ್ ಮಾರ್ಕೆಟಿಂಗ್ ಅಂದಾಗ ಫಿಲಿಪ್ ಕಾಟ್ಲರ್. ಸೊ ಅಕಾರ್ಡಿಂಗ್ ಟು ದಿಸ್ ಫಿಲಿಪ್ ಕಾಟ್ಲರ್ ಆ್ಯಂಡ್ ಗ್ಯಾರಿ ಆಮ್ಸ್ಟ್ರಾಂಗ್ ಅಂತ ಅವ್ರ ಹೆಸರು. According to Kotler and Armstrong, there are 5 stages in product life cycle. Okay, so general ಆಗಿ ನಾವೆಲ್ಲಾದರೂ ಪ್ರಾಡಕ್ಟ್ ಲೈಫ್ ಸೈಕಲ್ ಅಂದಾಗ ಇಂಟ್ರೊಡಕ್ಷನ್, ಗ್ರೋತ್, ಮೆಚುರಿಟಿ, ಡಿಕ್ಲೈನ್ ಅಂತ ಇರುತ್ತೆ. ಬಟ್ ದಿಸ್ ಫಿಲಿಪ್ ಕಾಟ್ಲರ್ ಆ್ಯಂಡ್ ಆಮ್ಸ್ಟ್ರಾಂಗ್ ದೇ ಆರ್ ಆರ್ಗ್ಯೂವಿಂಗ್ ದಟ್ ನೀವು ಮಾರ್ಕೆಟಲ್ಲಿ ಪ್ರಾಡಕ್ಟ್ ಇಂಟ್ರಡ್ಯೂಸ್ ಮಾಡೋಕ್ಕೆ ಮೊದಲು ಪ್ರಾಡಕ್ಟ್ ಡೆವಲಪ್ಮೆಂಟ್ ಆಗಬೇಕು, ಐಡಿಯಾಸ್ ಬರಬೇಕು, ಅದಕ್ಕೆ ಫಿನಾನ್ಸ್ ರೈಸ್ ಮಾಡಬೇಕು, ನೀಡ್ಸ್ ಆ್ಯಂಡ್ ಪ್ರಿಫರೆನ್ಸಸ್ನ ಐಡೆಂಟಿಫೈ ಮಾಡಬೇಕು, ಅದಕ್ಕೆ ಯಾವ ಟೈಪ್ ಆಫ್ ಮೆಟೀರಿಯಲ್ಸ್ನ ಯೂಸ್ ಮಾಡಬೇಕಾಗುತ್ತೆ, ಎಷ್ಟು ಕ್ವಾಂಟಿಟಿ, ಇದೆಲ್ಲ ಬಂದುಬಿಟ್ಟು ಬಿಫೋರ್ ಇಂಟ್ರಡಕ್ಷನ್ ಆಫ್ ದಿ ಪ್ರಾಡಕ್ಟ್ ಟು ದ ಮಾರ್ಕೆಟ್ ಇಟ್ ಹ್ಯಾಸ್ ಟು ಬಿ ಡೆಲ್ಟ್ ಅಲ್ವಾ. ಹಾಗಾಗಿ ದೀಸ್ ಪೀಪಲ್ ಹ್ಯಾವ್ ಆರ್ಗ್ಯೂಡ್ ಫಸ್ಟ್ ದ ಪ್ರಾಡಕ್ಟ್ ಕಮ್ಸ್ ವಿತ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂತ ಇವರು ಆರ್ಗ್ಯೂ ಮಾಡಿದ್ದಾರೆ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಓನ್ಲಿ, ವಿಚ್ ದಿಸ್ ಇಸ್ ವೆರಿ ವೆರಿ ಎಫೆಕ್ಟಿವ್. ಅಂಡರ್ಸ್ಟುಡ್. ಬಟ್ ವೆನ್ ಯು ರೈಟ್ ನೋ ಇಶ್ಯೂಸ್ ದಟ್ ನೀವು ಇಂಟ್ರಡಕ್ಷನ್, ಗ್ರೋತ್, ಮೆಚುರಿಟಿ, ಡಿಕ್ಲೈನ್ ಅಂತ ಬರೆದ್ರೂ ಕೂಡ ಇಟ್ ಈಸ್ ನಾಟ್ ರಾಂಗ್. ಅಂಡರ್ಸ್ಟುಡ್. ಬಟ್ ಆ್ಯಸ್ ಆಫ್ ಮೀ ದಿಸ್ ಇಸ್ ಎಫೆಕ್ಟಿವ್. ಇದನ್ನೇ ಕಲ್ತ್ಕೊಳ್ಳಿ ನೀವು. ಸೊ ಫಸ್ಟ್ ಸ್ಟೇಜ್ ವಿ ಹ್ಯಾವ್ ಪ್ರಾಡಕ್ಟ್ ಡೆವಲಪ್ಮೆಂಟ್, ಸೆಕೆಂಡ್ ಸ್ಟೇಜ್ ವಿ ಹ್ಯಾವ್ ಇಂಟ್ರೊಡಕ್ಷನ್, ದೆನ್ ಗ್ರೋತ್, ದೆನ್ ಮೆಚುರಿಟಿ, ದೆನ್
decline. See, you can see in this diagram, it is with this one graph. ಸೊ ಗ್ರಾಫಲ್ಲಿ ಕ್ಲಿಯರಾಗಿ ನಮಗೆ ಮೆನ್ಷನ್ ಆಗಿದೆ. ಸೊ ಪ್ರಾಡಕ್ಟ್ ಯು ಕ್ಯಾನ್ ಸಿ ಸೇಲ್ಸ್ ಆ್ಯಂಡ್ ಪ್ರಾಫಿಟ್ಸ್, ದೆನ್ ಲಾಸಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಸೊ ಎರಡೂ ಕೂಡ ನಮಗೆ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬ್ಲೂ ಅಲ್ಲಿರೋದು ಸೇಲ್ಸು, ರೆಡ್ಡಲ್ಲಿರೋದು ಬಂದುಬಿಟ್ಟು ಪ್ರಾಫಿಟ್ಸು. ಸೊ ಸೇಲ್ಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ಇಂಟ್ರೊಡಕ್ಷನ್ ಸ್ಟೇಜಿಂದ ನಮಗೆ ಸೇಲ್ಸು ಸ್ಟಾರ್ಟ್ ಆಗುತ್ತೆ. ಗ್ರೋತ್ ಸ್ಟೇಜಲ್ಲಿ ಹೈಗೆ ಹೋಗುತ್ತೆ, ಮೆಚುರಿಟಿ ಸ್ಟೇಜಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ, ಮತ್ತು ಮೆಚುರಿಟಿ ಸ್ಟೇಜಲ್ಲಿ ಡಿಮ್ಯಾಂಡ್ಸ್, ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್ ಆಫ್ ದಿ ಕಸ್ಟಮರ್ಸ್ ಚೇಂಜ್ ಆಗಿಬಿಡುತ್ತೆ. ಯಾಕಂದರೆ ಮೆಚುರಿಟಿ ಸ್ಟೇಜಲ್ಲಿ ಬಂದುಬಿಟ್ಟು ಕಾಂಪಿಟೇಟರ್ಸ್ ಜಾಸ್ತಿ ಬರ್ತಾರೆ, ಕಟ್ ಥ್ರೋಟ್ ಕಾಂಪಿಟೇಷನಲ್ಲಿ. ಅಂಡರ್ಸ್ಟುಡ್? ತುಂಬ ಜನ ಸೇಮ್ ಪ್ರಾಡಕ್ಟ್ನ ಸೆಲ್ ಮಾಡೋವಂಥವ್ರು, ಸಿಮಿಲರ್ ಪ್ರಾಡಕ್ಟ್ನ ಸೆಲ್ ಮಾಡೋವಂಥವ್ರು ಜಾಸ್ತಿ ಆಗಿಬಿಡುತ್ತಾರೆ ಮೆಚುರಿಟಿ ಸ್ಟೇಜಲ್ಲಿ. ಆವಾಗ ಕಸ್ಟಮರ್ಸ್ ಮೆಂಟಾಲಿಟಿ ಏನಾಗುತ್ತೆ? ಇಟ್ ಈಸ್ ಗೋಯಿಂಗ್ ಟು ಶಿಫ್ಟ್ ಫಾರ್ ಅನದರ್ ಪ್ರಾಡಕ್ಟ್. ಆವಾಗ ಏನಾಗುತ್ತೆ? ಸೇಲ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಅಂಡರ್ಸ್ಟುಡ್? ಸೊ ಯು ಕ್ಯಾನ್ ಸಿ ಹಿಯರ್ ಇಂಟ್ರೊಡಕ್ಷನ್, ಗ್ರೋತ್, ಮೆಚುರಿಟಿ ಆ್ಯಂಡ್ ಡಿಕ್ಲೈನ್. ಪ್ರಾಫಿಟ್ಸು ಅಷ್ಟೇ ಇಂಟ್ರೊಡಕ್ಷನ್ ಸ್ಟೇಜಲ್ಲಿ ತುಂಬ ಕಮ್ಮಿ ಇರುತ್ತೆ ನಮಗೆ. ಓಕೆ, ಇನ್ ಗ್ರೋತ್ ಸ್ಟೇಜ್ ಆ್ಯಂಡ್ ಮೆಚುರಿಟಿ ಇನ್ ಬಿಟ್ವೀನ್ ಸ್ಟೇಜಲ್ಲಿ ಜಾಸ್ತಿ ಆಗುತ್ತೆ, ಮತ್ತು ಡಿಕ್ಲೈನ್ ಸ್ಟೇಜಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಸೊ ದಿಸ್ ಇಸ್ ವಾಟ್ ದಿ ಪ್ರಾಡಕ್ಟ್ ಲೈಫ್ ಸೈಕಲ್. 100% ಶ್ಯೂರ್ಲಿ ಯು ಹ್ಯಾವ್ ಟು ಡ್ರಾ ದಿಸ್. ಅಂಡರ್ಸ್ಟುಡ್? ಇದನ್ನು ಡ್ರಾ ಮಾಡಲೇಬೇಕು ನೀವು. ಪ್ರಾಡಕ್ಟ್ ಲೈಫ್ ಸೈಕಲ್ ಅಂತ ಬಂದಾಗ ಇದನ್ನು ಡ್ರಾ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ವೆರಿ ಎಫೆಕ್ಟಿವ್. ಓಕೆ, ಲೆಟ್ಸ್ ಸಿ ಸ್ಟೇಜ್ 1, ದಟ್ ಈಸ್ ಪ್ರಾಡಕ್ಟ್ ಡೆವಲಪ್ಮೆಂಟ್. ಸೊ ವಾಟ್ ಈಸ್ ದಿಸ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂದಾಗ? ಇಟ್ಸ್ ನಥಿಂಗ್ ಬಟ್ ಆ್ಯಕ್ಚುಲ್ ಮಾರ್ಕೆಟ್ಗೆ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಆಗೋಕ್ಕೆ ಮೊದಲು ಏನೆಲ್ಲ ಮಾಡ್ತಾರೋ ಅದನ್ನು ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಅಂಡರ್ಸ್ಟುಡ್? ಸೊ ಈ ಪ್ರಾಡಕ್ಟ್ ಡೆವಲಪ್ಮೆಂಟಲ್ಲಿ ನಾವು ಸೇಲ್ಸು ಆಫ್ ದಿ ಪ್ರಾಡಕ್ಟ್ಸ್ ಏನಿರಲ್ಲ, ಬಟ್ ಆ್ಯಕ್ಚುಲಾಗಿ ಪ್ರಾಡಕ್ಟ್ ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಸ್ಟೇಜಲ್ಲಿ ಏನೇನೆಲ್ಲ ಆಗುತ್ತೋ ಅದನ್ನು ನಾವು ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಆ್ಯಸ್ ಎ ಸೆಡ್ ಯು, ಫಿನಾನ್ಸ್ ಎಲ್ಲಿ ರೈಸ್ ಮಾಡಬೇಕಾಗುತ್ತೆ, ಯಾವ ಟೈಪ್ ಆಫ್ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗುತ್ತೆ. ಫಾರ್ ದ್ಯಾಟ್ ದ ಮಾರ್ಕೆಟಿಂಗ್ ಟೀಮ್ ಹ್ಯಾಸ್ ಟು ಡೂ ದ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಟೀಮ್ ಹ್ಯಾಸ್ ಟು ಅಂಡರ್ಗೋ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಯಾವ್ಯಾವ ಕಸ್ಟಮರ್ಸ್ಗೆ ಏನೇನು ಬೇಕಾಗಿದೆ, ಏನೇನು ನೀಡ್ಸ್ ಇದೆ ಅಂದ್ಬಿಟ್ಟು ಫಸ್ಟ್ ಅವರು ಐಡೆಂಟಿಫೈ ಮಾಡಿ, ಮತ್ತು ಅದ್ರ ಪ್ರಕಾರ ಐಡಿಯಾಸ್ ಜನರೇಟ್ ಮಾಡಿ, ಫೈನಾನ್ಸ್ನ ರೈಸ್ ಮಾಡಿ, ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ, ಆಮೇಲೆ ಮಾರ್ಕೆಟಿಂಗ್ಗೆ ಬಿಡಬೇಕಾಗುತ್ತೆ. ಬಿಫೋರ್ ಇಟ್ ಈಸ್ ನಾಟ್ ಲೈಕ್ ದಟ್. ಡೈರೆಕ್ಟಾಗಿ ಅವರೇ ಮ್ಯಾನುಫ್ಯಾಕ್ಚರ್ ಮಾಡಿ ಬಿಟ್ಬಿಡ್ತಾಯಿದ್ರು. ಬಟ್ ನೌ ದೆರ್ ಇಸ್ ಅ ಡ್ರಾಸ್ಟಿಕ್ ಚೇಂಜಸ್ ಇನ್ ದಿ ಕನ್ಸ್ಯೂಮರ್ಸ್ ಮೆಂಟಾಲಿಟಿ ಅಲ್ವಾ? ಸೊ ದೀಸ್ ಆ್ಯಂಡ್ ಆಲ್ ಕಮ್ಸ್ ಅಂಡರ್ ಪ್ರಾಡಕ್ಟ್ ಡೆವಲಪ್ಮೆಂಟ್. ಓಕೆ, ಸೊ ನೆಕ್ಸ್ಟ್ ಯು ಹ್ಯಾವ್ ಇಂಟ್ರೊಡಕ್ಷನ್. ಸೊ ದಿಸ್ ಇಸ್ ವೇರ್ ಯು ಹ್ಯಾವ್ ಟು, ಫ್ರಮ್ ದಿಸ್ ಸ್ಟೇಜ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಟೂ ಮಚ್. ಓಕೆ, ಇದು ಎಫೆಕ್ಟಿವ್ ಆಗಿ ಬರಿಬೇಕು ನೀವು. ಇಂಟ್ರೊಡಕ್ಷನ್ ಸ್ಟೇಜ್ starts as soon as the product is ready to be sold in the market. ಸೊ ಇಂಟ್ರೊಡಕ್ಷನ್ ಸ್ಟೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಪ್ರಾಡಕ್ಟ್ ಡೆವಲಪ್ಮೆಂಟ್ ಸ್ಟೇಜಲ್ಲಿ. ಫೈನಲ್ ಆಗಿ ಪ್ರಾಡಕ್ಟ್ ರೆಡಿ ಆದಾಗ ಇಂಟ್ರೊಡಕ್ಷನ್ ಸ್ಟೇಜು ಸ್ಟಾರ್ಟ್ ಆಗುವಂಥದ್ದು. ಸೊ ನಾನು ಇಲ್ಲಿ ನಿಮಗೆ ಹೈಲೈಟ್ ಮಾಡಿದ್ದೀನಿ ಸೇಲ್ಸು, ಕಾಸ್ಟು, ಪ್ರಾಫಿಟ್ಸ್ ಅಂತ. ಸೊ ಈ ಟರ್ಮಿನಾಲಜೀಸ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡಾಗ ಯು ಕ್ಯಾನ್ ಈಸಿಲಿ ರೈಟ್ ದಿಸ್ ಆನ್ಸರ್. ಬಟ್ ಬಿಫೋರ್ ದ್ಯಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಸೊ ಇಂಟ್ರೊಡಕ್ಷನ್ ಸ್ಟೇಜಲ್ಲಿ ಹೇಗಿರುತ್ತೆ ಅಂತಂದರೆ, ಸೇಲ್ಸ್ ವಿಲ್ ಬಿ ವೆರಿ ಲೆಸ್. ಯಾಕಂದರೆ ಕಸ್ಟಮರ್ಸ್ಗೆ ಇಂಥ ಒಂದು ಪ್ರಾಡಕ್ಟ್ ಇದೆ ಅಂತ ಎಫೆಕ್ಟಿವ್ ಆಗಿ ಗೊತ್ತಿರಲ್ಲ. ಬಹುಶಃ ಕೆಲವ್ರಿಗೆ ಮಾತ್ರ ಫ್ರೀಕ್ವೆಂಟಾಗಿ ಅಡ್ವರ್ಟೈಸ್ಮೆಂಟ್ಸ್ನ ವಾಚ್ ಮಾಡ್ತಾರಲ್ವ, ನ್ಯೂಸ್ ವಾಚ್ ಮಾಡ್ತಾರಲ್ವ, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಎಲ್ರಿಗೂ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅನ್ನೋದು ಮಾರ್ಕೆಟಲ್ಲಿ ಬಂದಿದೆ ಅಂತ ನಮಗೆ ಗೊತ್ತಿರೋದಿಲ್ಲ. ಅಂಡರ್ಸ್ಟುಡ್? ಹಾಗಾಗಿ ಸೇಲ್ಸ್ ವಿಲ್ ಬಿ ವೆರಿ ಲೆಸ್. ಅಟ್ ದಿಸ್ ಪಾಯಿಂಟ್ ಸೇಲ್ಸ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್ ಟು ಬಿ ವೆರಿ ಲೋ. ಅಂಡರ್ಸ್ಟುಡ್? ಕಾಸ್ಟ್. ಏನು ಕಾಸ್ಟು? ದ ಕಾಸ್ಟ್ ಆಫ್ ಇಂಟ್ರೊಡ್ಯೂಸಿಂಗ್ ದ ಪ್ರಾಡಕ್ಟ್ ಇನ್ ಟು ದ ಮಾರ್ಕೆಟ್ ವಿಲ್ ಬಿ ವೆರಿ ಹೈ. ಮೇ ಬಿ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಅಡ್ವರ್ಟೈಸ್ಮೆಂಟ್ಸ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಓವರ್ ಹೆಡ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ನೋಡಿ. ಆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದಾಗ ಇನಿಷಿಯಲ್ ಸ್ಟೇಜಸಲ್ಲಿ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಟೈಮು ಜಾಸ್ತಿ ಆಗುತ್ತೆ, ಕಾಸ್ಟು ಜಾಸ್ತಿ ಆಗುತ್ತೆ. ಮತ್ತು ನಾವು ಓನ್ಲಿ ಫ್ಯೂ ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡೋದು. ಸೊ ಇನಿಷಿಯಲ್ ಸ್ಟೇಜಸಲ್ಲಿ ವೆರಿ ವೆರಿ ಕೇರ್ಫುಲ್ಲಾಗಿ ಕ್ವಾಲಿಟಿ ಚೆನ್ನಾಗಿರಬೇಕು, ಕಂಟೆಂಟ್ ಚೆನ್ನಾಗಿರಬೇಕು ಅನ್ನೋ ಕಾನ್ಷಿಯಸ್ನೆಸ್ಸಿಂದ ಪ್ರಾಡಕ್ಟ್ಸ್ನ ರೆಡಿ ಮಾಡ್ತಾರೆ. ಯಾಕಂದರೆ ಮಾರ್ಕೆಟಿಗೆ ಬಂದ ಮೇಲೆ ಅದನ್ನು ಪರ್ಚೇಸ್ ಮಾಡಿಲ್ಲ ಅಂದರೆ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಎಲ್ಲ ಕ್ವಾಲಿಟೀಸು ಚೆನ್ನಾಗಿರಬೇಕು ಅಂತ ಜಾಸ್ತಿ ಕಾಸ್ಟ್ನ ಇನ್ಕರ್ ಆಗ್ತಾ ಬರ್ತಾರೆ. ಸೊ ಕಾಸ್ಟ್ ವಿಲ್ ಬಿ ಹೈ, ವೇರ್ ಆಸ್ ಪ್ರಾಫಿಟ್ಸ್ ವಿಲ್ ಬಿ ಆಬ್ಸೆಂಟ್ ಆರ್ ನೆಗೆಟಿವ್ ಇನ್ ಕೇಸ್ ಆಫ್ ದಿಸ್ ಇಂಟ್ರೊಡಕ್ಷನ್ ಸ್ಟೇಜ್. ಸೊ ಇನ್ನೊಂದು ಡೌಟ್ ನಮಗೆ ಬರಬೇಕು. ಆಲ್ರೆಡಿ ಎಸ್ಟ್ಯಾಬ್ಲಿಷ್ಡ್ ಪ್ರಾಡಕ್ಟ್ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಆ್ಯಪಲ್ ಈಸ್ ಆಲ್ರೆಡಿ ಆನ್ ಎಸ್ಟ್ಯಾಬ್ಲಿಷ್ಡ್ ಬ್ರ್ಯಾಂಡ್. ಓಕೆ, ಸೊ ಇದು ಎಸ್ಟ್ಯಾಬ್ಲಿಷ್ಡ್ ಬ್ರ್ಯಾಂಡ್ ಅಂದಾಗ ಅದೇನಾದರೂ ಹೊಸ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಐಬ್ರಿಕ್ಸ್. ಓಕೆ, ಸೊ ದಿಸ್ ಒನ್ ವಾಟರ್ ಪ್ರೂಫ್ ಫೋನ್ಸ್ನ ತಯಾರು ಮಾಡ್ತಾಯಿದೆ. ಸೊ ಎಲೆಕ್ಟ್ರಾನಿಕ್ ಡಿವೈಸಸ್ನ. ಸೊ ಇದು ಬಂದುಬಿಟ್ಟು ಆ್ಯಪಲ್ ಕಂಪನಿ
ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು. ಆ್ಯಪಲ್ ಕಂಪನಿಗೆ ಆಲ್ರೆಡಿ ರೆಪ್ಯುಟೇಷನ್ ಇದೆ. ಸೊ ಆ್ಯಪಲ್ ಕಂಪನಿ ಈ ಐಬ್ರಿಕ್ಸ್ನ ಇಂಟ್ರಡ್ಯೂಸ್ ಮಾಡಿದಾಗ ಏನಾಯಿತು, ಇಂಟ್ರಡಕ್ಷನ್ ಸ್ಟೇಜಲ್ಲೇ ಸೇಲ್ಸ್ ಜಾಸ್ತಿ ಆಗೋಯಿತು. ಯಾಕಂದರೆ ಇಟ್ ಈಸ್ ವೆಲ್ ಎಸ್ಟಾಬ್ಲಿಷ್ಡ್ ಕಂಪನಿ, ಬ್ರ್ಯಾಂಡೆಡ್ ಕಂಪನಿ. ಸೊ ಇದೊಂದು ಪಾಸಿಟಿವ್ ಇಮೇಜ್ ಇದೆ. ಬಟ್ ಎಲ್ಲ ಪ್ರಾಡಕ್ಟ್ಸ್ಗೂ ಅದೇ ರೀತಿ ಇರಲ್ಲ. ಇದನ್ನು ಕೂಡ ನೀವು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. ಪ್ರಾಫಿಟ್ಸ್ ವಿಲ್ ಬಿ ಆಬ್ಸೆಂಟ್ ಆರ್ ನೆಗೆಟಿವ್. ದೆನ್ ಅಡ್ವರ್ಟೈಸ್ಮೆಂಟ್ಸ್ ಮಾಡಬೇಕಾ? ಎಸ್, ಜಾಸ್ತಿ ಮಾಡಬೇಕಾಗುತ್ತೆ. ಡಿಸ್ಟ್ರಿಬ್ಯೂಷನ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲೇಸಿಂದ ಕನ್ಸ್ಯೂಮರ್ ಪ್ಲೇಸ್ಗೆ ಅದು ಕ್ಯಾರಿ ಆಗಬೇಕಾದ್ರೆ, ಫಿಸಿಕಲಾಗಿ ಡಿಸ್ಟ್ರಿಬ್ಯೂಟ್ ಆಗಬೇಕಾದ್ರೆ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಎಫೆಕ್ಟಿವ್ ಆಗಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾವು ಜಾಸ್ತಿ ಜನ ಮಿಡಲ್ ಮ್ಯಾನ್ಸ್ನ ಇನ್ವಾಲ್ವ್ ಮಾಡ್ತಾ ಬಂದರೆ, ಇಂಟ್ರೊಡಕ್ಷನ್ ಸ್ಟೇಜ್ ಅಲ್ವಾ, ನಮ್ಮ ಹತ್ರ ಪ್ರಾಫಿಟ್ ಇರಲ್ಲ, ನಾವು ಇನ್ವೆಸ್ಟ್ಮೆಂಟ್ಸ್ ಹಾಕಿರ್ತೀವಿ ಅಷ್ಟೇ. ಸೊ ಸೇಲ್ಸ್ ಎಷ್ಟಾಗುತ್ತೆ ಅಂತ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಆವಾಗ ನೀವು ಜಾಸ್ತಿ ಮಿಡಲ್ ಮ್ಯಾನ್ಸ್ನ ಮಧ್ಯದಲ್ಲಿ ಇನ್ವಾಲ್ವ್ ಮಾಡ್ತಾ ಇದ್ದರೆ ನಿಮಗೆ ಕಾಸ್ಟ್ ಮತ್ತು ಜಾಸ್ತಿ ಇನ್ಕರ್ ಆಗುವಂಥದ್ದು. ಅಂಡರ್ಸ್ಟುಡ್? ಸೊ ದಟ್ ಹ್ಯಾಸ್ ಟು ಬಿ ಕೆಪ್ಟ್ ಇನ್ ಮೈಂಡ್. ಡಿಸ್ಟ್ರಿಬ್ಯೂಷನ್ ಚಾರ್ಜಸ್, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ವಿಲ್ ಬಿಕಮ್ ಮೋರ್ ಅಂತ ಅರ್ಥ. ಸೊ ಅಡ್ವರ್ಟೈಸ್ಮೆಂಟ್ಸ್ ಕೂಡ ಜಾಸ್ತಿ ಆಗುತ್ತೆ. ಕಾಂಪಿಟೇಟರ್ಸು ಈ ಸ್ಟೇಜಲ್ಲಿ ಇರ್ತಾರಾ? ಜನರಲ್ ಆಗಿ ವೆರಿ ಲೋ ಕಾಂಪಿಟೇಷನ್. ಬಟ್ ಫ್ರ್ಯಾಂಕಾಗಿ ಹೇಳಬೇಕು ಅಂತಂದರೆ ಇಂಟ್ರೊಡಕ್ಷನ್ ಸ್ಟೇಜಲ್ಲಿ ಜಾಸ್ತಿ ಕಾಂಪಿಟೇಷನ್ ಇರಲ್ಲ. ಯಾಕಂದರೆ ದಟ್ ಈಸ್ ದ ಸ್ಟಾರ್ಟಿಂಗ್ ಸ್ಟೇಜ್. ಆ ಪ್ರಾಡಕ್ಟ್ ಏನಾದರೂ ಗ್ರೋ ಆದರೆ ಮಾತ್ರ ಕಾಂಪಿಟೇಟರ್ಸ್ ಬರ್ತಾರೆ. ಆ ಪ್ರಾಡಕ್ಟ್ಗೆ ಗ್ರೋತೇ ಇಲ್ಲ ಅಂತಂದರೆ ಅವ್ರು ಬರೋದೇ ಇಲ್ಲ, ತಲೆನೇ ಕೆಡಿಸ್ಕೊಳ್ಳಲ್ಲ ಅಲ್ವಾ? ಸೊ ಇಫ್ ಒನ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಈಸ್ ಮೇಕಿಂಗ್ ಪ್ರಾಫಿಟ್ಸ್ ಜಾಸ್ತಿ ಮಾಡ್ತಾಯಿದ್ರೆ, ಆ ಪ್ರಾಫಿಟ್ಸ್ ನಾವು ತಗೋಬೇಕು ಅನ್ನೋ ಆಪ್ಷನ್ನು ಕಾಂಪಿಟೇಟರ್ಸ್ಗಿರುತ್ತೆ. ಅದು ಲಾಸಸ್ಸಲ್ಲೇ ಇದ್ದರೆ ಅಂತೆ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಕಾಂಪಿಟೇಟರ್ಸ್ಗೆ ಅದು ವೇಸ್ಟ್ ಆಗಿಬಿಡುತ್ತೆ. ಸೊ ಜನರಲಿ ವೆರಿ ಲೋ ಆರ್ ನೋ ಕಾಂಪಿಟೇಷನ್ ಇನ್ ದಿಸ್ ಸ್ಟೇಜ್. ಓಕೆ. ಮತ್ತು ಪ್ರಾಡಕ್ಟ್ಸ್ ವೆರೈಟಿ, ಎಷ್ಟು ವೆರೈಟೀಸ್ನ ಆಫರ್ ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ ಅಂದರೆ, ಬೇಸಿಕ್ ಪ್ರಾಡಕ್ಟ್ಸು ಅಥವಾ ವೆರಿ ಫ್ಯೂ ವರ್ಷನ್ಸ್ನ ಬಿಡ್ತಾರೆ ಫಸ್ಟು. ಓಕೆ. ಸೊ ಸೇ ಫಾರ್ ಎಕ್ಸಾಂಪಲ್ ಸ್ಯಾಮ್ಸಂಗ್ ಫಸ್ಟ್ ಎಲ್ಲ ಬಟನ್ ಫೋನ್ಸೇ ಬಂತು. ದೆನ್ ವಿ ಹ್ಯಾಡ್ ಫ್ಲಿಪ್ ಫೋನ್ಸ್ ಬಂತು. ಆಮೇಲೆ ಸ್ಮಾರ್ಟ್ ಫೋನ್ಸು, ಆ್ಯಂಡ್ರಾಯ್ಡ್ಸು. ನೌ ವಿ ಹ್ಯಾವ್ ಟೆಕ್ನಾಲಜಿ ವೇರ್ ವಿ ಕ್ಯಾನ್ ಯೂಸ್ ದಟ್ ಫೋನ್ ಅಂಡರ್ ದಿ ವಾಟರ್. ಸೊ ನೀರಲ್ಲಿದ್ದರೂ ಕೂಡ ವಾಟರ್ ಪ್ರೂಫ್ ಫೋನು ಅದನ್ನು ಯೂಸ್ ಮಾಡ್ಬೋದು. ಇದೆಲ್ಲ ಬಂದುಬಿಟ್ಟು ಡಿಫ್ರೆಂಟ್ ವರ್ಷನ್ಸು. ಆ್ಯಸ್ ದ ಕಂಪನಿ ಆ್ಯಂಡ್ ದ ಪ್ರಾಡಕ್ಟ್ಸ್ ಗ್ರೋ ಇನ್ ದ ಮಾರ್ಕೆಟ್, ದೇ ವಿಲ್ ಟ್ರೈ ಟು ಇಂಟ್ರಡ್ಯೂಸ್ ಡಿಫ್ರೆಂಟ್ ವರ್ಷನ್ಸ್. ಅದು ಕ್ಲಿಕ್ ಆದರೆ ಮಾತ್ರ ಡಿಫ್ರೆಂಟ್ ವರ್ಷನ್ಸ್ನ ಇಂಟ್ರಡ್ಯೂಸ್ ಮಾಡ್ತಾರೆ, ಇಲ್ಲಾಂದರೆ ಮಾಡೋದಿಲ್ಲ. ಸೊ ಇಂಟ್ರೊಡಕ್ಷನ್ ಸ್ಟೇಜಲ್ಲಿ ವೆರಿ ಬೇಸಿಕ್ ಆರ್ ವೆರಿ ಫ್ಯೂ ವರ್ಷನ್ಸ್ ಇರುತ್ತೆ. ಯಾವ ಟೈಪ್ ಆಫ್ ಪ್ರೈಸಿಂಗ್ನ ಇವರು ಅಡಾಪ್ಟ್ ಮಾಡ್ಕೋಬೇಕು ಇಂಟ್ರೊಡಕ್ಷನ್ ಸ್ಟೇಜಲ್ಲಿ ಅಂತಂದರೆ, ಕಾಸ್ಟ್ ಪ್ಲಸ್ ಪ್ರೈಸಿಂಗ್. ಸೊ ವಾಟ್ ಈಸ್ ದಿಸ್ ಕಾಸ್ಟ್ ಪ್ಲಸ್ ಪ್ರೈಸಿಂಗ್ ಮೀನ್ಸ್? ಸೇ ಫಾರ್ ಎಕ್ಸಾಂಪಲ್ ನೀವು 10 ರೂಪೀಸ್ ಇನ್ಕರ್ ಆಗಿರ್ತೀರ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ. ಅದಕ್ಕೆ ನೀವು ಇಷ್ಟೊಂದು ಪ್ರಾಫಿಟ್ಸ್ ಅಂತ ಆ್ಯಡ್ ಮಾಡಬೇಕು. ಎಷ್ಟು? ಒಂದು 2 ರೂಪೀಸ್ ಪ್ರಾಫಿಟ್ ಆ್ಯಡ್ ಮಾಡಿರ್ತೀರ. ಸೊ 10 + 2 becomes 12. ದಿಸ್ ವಿಲ್ ಬಿ ಯೋರ್ ಸೆಲ್ಲಿಂಗ್ ಪ್ರೈಸ್ ಇನ್ ದ ಮಾರ್ಕೆಟ್. ಸೊ ದಿಸ್ ಇಸ್ ಕಾಸ್ಟ್ ಪ್ಲಸ್ ಪ್ರೈಸಿಂಗ್. ಅ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ವಿಲ್ ಬಿ ಇನ್ಕ್ಲೂಡೆಡ್ ಟು ದಿ ಕಾಸ್ಟ್ in order to make it as a final selling price. So that you call it as pricing strategy. So ಈ pricing strategy ನಾವು next second P of marketing discuss ಮಾಡ್ತೀವಲ್ಲ, there we are going to discuss n number of pricing strategies. Understood? So this is all about the introduction stage. So ಈ ಸ್ಟೇಜಲ್ಲಿ ಮಾರ್ಕೆಟರ್ ಹ್ಯಾಸ್ ಟು ಕನ್ವಿನ್ಸ್ ದ ಕಸ್ಟಮರ್ಸ್ಗೆ ಕನ್ವಿನ್ಸ್ ಮಾಡಬೇಕು. ಹೇಗೆ ಅಂದರೆ, ಪ್ರಾಡಕ್ಟ್ ಬಗ್ಗೆ ಪಾಸಿಟಿವ್ ಆಸ್ಪೆಕ್ಟ್ಸ್ನ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋಕ್ಕೆ ಎನ್ಕರೇಜ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಇಂಟ್ರೊಡಕ್ಷನ್ ಸ್ಟೇಜ್. ಸೊ ನೀವು ನೆಕ್ಸ್ಟ್ ಸ್ಟೇಜ್ ಬರಿಬೇಕಾದ್ರೆ ಸೇಲ್ಸು, ಕಾಸ್ಟು, ಪ್ರಾಫಿಟ್ಸು, ಈ ಪ್ರಮೋಷನ್ನು, ಕಾಂಪಿಟೇಟರ್ಸ್, ಈ ಮೇನ್ ಪಾಯಿಂಟ್ಸ್ನ ಹಂಗೆ ಹೈಲೈಟ್ ಮಾಡಿ ಬಟ್ ಸರ್ಟೆನ್ ಚೇಂಜಸ್ ಮಾಡ್ತಾ ಬರಬೇಕಾಗುತ್ತೆ. ಗ್ರೋತ್ stage. So the growth stage begins when the introduction stage ends. The product begins to enter the stage of growth after the customers have accepted the new product. So introduction stage ಅಲ್ಲಿ ಜಾಸ್ತಿ ಅಡ್ವರ್ಟೈಸ್ಮೆಂಟ್ಸ್ ಮಾಡ್ತೀವಿ ನಾವು. ಓಕೆ. ಸೊ ಅಡ್ವರ್ಟೈಸ್ಮೆಂಟ್ಸ್ ಮಾಡಿ ಅವ್ರನ್ನ ಫೈನಲ್ ಆಗಿ ನಾವು ಮೋಟಿವೇಟ್ ಮಾಡಿದ್ದೀವಿ ಅಂದರೆ ಪರ್ಚೇಸ್ ಮಾಡೋಕ್ಕೆ, ದೆನ್ ದ ಪ್ರಾಡಕ್ಟ್ಸ್ ಗೋಸ್ ಫಾರ್ ದಿ ಗ್ರೋತ್ ಅಂತ ಅರ್ಥ. ಸೊ ಈ ಗ್ರೋತ್ ಸ್ಟೇಜಲ್ಲಿ ಸೇಲ್ಸ್ ಯಾವ ರೀತಿ ಇರುತ್ತೆ ಅಂತಂದರೆ, ಇಟ್ ಸ್ಟಾರ್ಟ್ಸ್ ಇನ್ಕ್ರೀಸಿಂಗ್, ಗ್ರ್ಯಾಜುವಲ್ ಆಗಿ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಸೊ ಯು ಕ್ಯಾನ್ ಸಿ ಇನ್ ದಿಸ್ ಡಯಾಗ್ರಾಮ್ ಆಲ್ಸೋ. ಸೊ ಗ್ರೋತ್ಸ್ ಇಲ್ಲಿದೆಯಲ್ಲ, ಥರ್ಡ್ ಸ್ಟೇಜಲ್ಲಿದೆ ನೋಡಿ. ಬ್ಲೂ, ಯು ಕ್ಯಾನ್ ಸಿ ದಿ ಬ್ಲೂ ಆ್ಯರೋ ಆ್ಯಂಡ್ ಆಲ್ಸೋ ಯು ಕ್ಯಾನ್ ಸಿ ದ ರೆಡ್ ಲೈನ್. ಸೊ ಇಲ್ಲಿ ಎರಡೂ ಕೂಡ ಇನ್ಕ್ರೀಸ್ ಅಂತಲೇ ತೋರಿಸ್ತಾ ಇದೆ ನಮಗೆ. ಓಕೆ. ಇದನ್ನು ನೀವು ಮೈಂಡಲ್ಲಿ ಇಟ್ಕೊಂಡ್ರೆ ಈಸಿಯಾಗಿ ನೀವು ಆನ್ಸರ್ ಕೂಡ ಬರೀಬೋದು. ಸೊ ಗ್ರೋತ್ ಸ್ಟೇಜಲ್ಲಿ ಸೇಲ್ಸ್ ಸ್ಟಾರ್ಟ್ಸ್ ಇನ್ಕ್ರೀಸಿಂಗ್, ಪ್ರಾಫಿಟ್ ಸ್ಟಾರ್ಟ್ಸ್ ಇನ್ಕ್ರೀಸಿಂಗ್. ಸೇಲ್ಸ್ ಯಾವಾಗ ಜಾಸ್ತಿ ಆಗುತ್ತೋ ಪ್ರಾಫಿಟ್ಸ್ ಜಾಸ್ತಿ ಆಗುತ್ತೆ. ಕಾಸ್ಟ್ ಏನಾಗುತ್ತೆ ಅಂದರೆ ಗ್ರ್ಯಾಜುವಲ್ ಆಗಿ ರೆಡ್ಯೂಸ್ ಆಗುತ್ತೆ. ಯಾಕಂದರೆ ನಾವು ಪ್ರಾಡಕ್ಟ್ ಡೆವಲಪ್ಮೆಂಟ್ ಸ್ಟೇಜಲ್ಲಿ ಮತ್ತು ಇಂಟ್ರೊಡಕ್ಷನ್ ಸ್ಟೇಜಲ್ಲಿ ಏನೆಲ್ಲ ಮಿಸ್ಟೇಕ್ಸ್ ಮಾಡಿರ್ತೀವೋ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಟೈಮಲ್ಲಿ ಅದನ್ನೆಲ್ಲ ನಾವು ಓವರ್ಕಮ್ ಆಗ್ತೀವಿ. ಓಕೆ. ಟೆಕ್ನಾಲಜಿ ವೈಸ್ ಅಪ್ಡೇಟ್ ಆಗ್ತೀವಿ. ಆವಾಗ ಕಾಸ್ಟ್ ಎಲ್ಲ ಬಂದುಬಿಟ್ಟು ರೆಡ್ಯೂಸ್ ಆಗುತ್ತೆ. ಪ್ರೈಸ್ ಬಂದುಬಿಟ್ಟು ಜನರಲ್ ಆಗಿ ಪ್ರೈಸಸ್ ಸೇಮ್ ಇರುತ್ತೆ ಅಥವಾ ಕಮ್ಮಿ ಆಗುತ್ತೆ. ಸ್ಟಾರ್ಟಿಂಗ್ ಸ್ಟೇಜಸ್ಗಿಂತ
ಪ್ರೈಸಸ್ ಸೆಕೆಂಡ್ ಗ್ರೋತ್ ಸ್ಟೇಜಲ್ಲಿ ಕಡಿಮೆ ಆಗುತ್ತೆ. ಯಾಕಂದರೆ ಸೇಲ್ಸ್ ಜಾಸ್ತಿ ಆದಾಗ ನೀವು ಪ್ರೈಸ್ನ ಕಮ್ಮಿ ಮಾಡ್ತಾ ಬರಬೇಕಾಗುತ್ತೆ. ಬಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನೀವೇನು ಕಾಸ್ಟ್ ಇನ್ಕರ್ ಆಗಿದ್ದೀರೋ ಅದನ್ನು ರಿಕವರ್ ಮಾಡ್ಕೋಬೇಕು. ಇನ್ವೆಸ್ಟ್ಮೆಂಟ್ ಏನು ಮಾಡಿದ್ದೀವೋ ಅದನ್ನು ನಾವು ರಿಕವರ್ ಮಾಡ್ಕೋಬೇಕು. ಅದಕ್ಕೆ ಸ್ಲೈಟ್ ಹೈನ ಚಾರ್ಜ್ ಮಾಡ್ತಾರೆ ಕೆಲವರು. ಅಂಡರ್ಸ್ಟುಡ್? ಸೊ ಕಾಸ್ಟ್ ಆಫ್ ಪ್ರಮೋಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಗೆಟ್ಸ್ ರೆಡ್ಯೂಸ್ಡ್. ಸೊ ಅಡ್ವರ್ಟೈಸ್ಮೆಂಟ್ಸ್ ಇಂಟ್ರೊಡಕ್ಷನ್ ಸ್ಟೇಜಲ್ಲಿ ಜಾಸ್ತಿ ಮಾಡಿರ್ತೀರ, ಹಾಗಾಗಿ ಗ್ರೋತ್ ಸ್ಟೇಜಲ್ಲಿ ಸ್ವಲ್ಪ ರಿಡ್ಯೂಸ್ ಆಗ್ತಾ ಬರುತ್ತೆ. ಮತ್ತು ಕಾಂಪಿಟೀಟರ್ಸ್ ಇಲ್ಲಿ ಸ್ಟಾರ್ಟ್ ಆಗ್ತಾರೆ, ಎಂಟ್ರ್ ಆಗೋದು ಇಲ್ಲೇ ಸ್ಟಾರ್ಟ್ ಆಗೋದು, ಮತ್ತು ನೆಕ್ಸ್ಟ್ ಸ್ಟೇಜಲ್ಲಿ ಇನ್ನೂ ಜಾಸ್ತಿ ಆಗೋಗೋದು. ಮತ್ತು ದಟ್ ಈಸ್ ನಾಟ್ ಪ್ರೈಸ್ ವೆರೈಟಿ, ದಟ್ ಈಸ್ ಪ್ರಾಡಕ್ಟ್ ವೆರೈಟಿ. ಪ್ಲೀಸ್ ಚೇಂಜ್ ಇಟ್. ಪ್ರಾಡಕ್ಟ್ ವೆರೈಟಿ ಬಂದುಬಿಟ್ಟು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾರೆ, ಡಿಫ್ರೆಂಟ್ ವರ್ಷನ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ನೋಡ್ತಾರೆ. ಮತ್ತು ಯಾವ ಟೈಪ್ ಆಫ್ ಪ್ರೈಸಿಂಗ್ ಸ್ಟ್ರಾಟಜಿನ ಇವರು ಅಡಾಪ್ಟ್ ಮಾಡ್ಕೋಬೋದು ಅಂತಂದರೆ ಪೆನಿಟ್ರೇಷನ್ ಪ್ರೈಸಿಂಗ್. ಸೊ ಪೆನಿಟ್ರೇಷನ್ ಪ್ರೈಸಿಂಗ್ ಮೀನ್ಸ್ ಇನಿಷಿಯಲಿ ಚಾರ್ಜಿಂಗ್ ಲೋ ಪ್ರೈಸ್, and when the sales becomes high, when the customers become permanent, they will start higher prices. That is penetration pricing. So growth stage alli general agi price na kammi ಮಾಡ್ತಾರೆ. So that is penetration pricing anta artha. So you can write and copy down and understand these 3 stages. Remaining 2 stages we can discuss in the next class. If you have any doubts you can ask me. Have a nice day guys.